ಪ್ರೀತಿಯುಳ್ಳ ದೇವಜನರೇ, ನಿಮ್ಮೆಲ್ಲರಿಗೂ ಬೇಗನೆ ಬರಲಿಕ್ಕಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳು. ಶಾಲೋಮ್, ನಿಮಗೆ ಸಮಾಧಾನವಾಗಲಿ. ಈ ದಿನ ದೇವರ ವಾಕ್ಯದ ಧ್ಯಾನಕ್ಕಾಗಿರುವಂಥ ವಿಷಯ, ಬುದ್ಧಿವಂತ ಮಗ ತಂದೆಗೆ ಸಂತೋಷ. ಅದಕ್ಕೆ ಆಧಾರ ವಾಕ್ಯ ಜ್ಞಾನೋಕ್ತಿಗಳು 10ನೇ ಅಧ್ಯಾಯ 1ನೇ ವಚನ. ಮಗನು ಜ್ಞಾನಿಯಾದರೆ ತಂದೆಗೆ ಸುಖ, ಅಜ್ಞಾನಿಯಾದರೆ ತಾಯಿಗೆ ದುಃಖ. ಜ್ಞಾನಿಯಾದ ಮಗನು ತಂದೆಗೆ ಸಂತೋಷವನ್ನು ಉಂಟು ಮಾಡ್ತಾನಂತೆ, ಮೂರ್ಖನಾದ ಮಗನಾದರೂ ತಾಯಿಗೆ ದುಃಖವನ್ನು ಉಂಟು ಮಾಡುತ್ತಾನಂತೆ. ದೇವರು ಕುಟುಂಬದಲ್ಲಿ ಮಕ್ಕಳನ್ನು ಕೊಟ್ಟಿರುವಂಥದ್ದು ಅದೊಂದು ಗಿಫ್ಟ್ ರೀ, ಅದೊಂದು ಬಹುಮಾನ. ಅದು ತಂದೆ ತಾಯಿಗಳಿಗೆ ಬಹಳ ಸಂತೋಷ ತರ್ತದೆ. ಆದರೆ ಮಕ್ಕಳು ಬೆಳೆಯುತ್ತಾ ಬರುವಾಗ, ಕೆಲವೊಂದು ತಪ್ಪಾದ ದಾರಿಯಲ್ಲಿ ಹೋಗುವಾಗ ಅದು ಪೋಷಕರಿಗೆ ದುಃಖ ತರ್ತದೆ. ಒಳ್ಳೆಯ ಮಕ್ಕಳು, ದಾರಿ ತಪ್ಪದ ಮಕ್ಕಳು ತಂದೆ ತಾಯಿಗಳಿಗೆ ಸಂತೋಷವನ್ನು ತರ್ತಾರೆ. ದಾರಿ ತಪ್ಪಿದ ಮಕ್ಕಳು ತಂದೆ ತಾಯಿಗಳಿಗೆ ದುಃಖವನ್ನು ತರ್ತಾರೆ. ಅದಕ್ಕೆ ಪೋಷಕರು ಮಕ್ಕಳು ಚಿಕ್ಕವರಿರುವಾಗಲೇ ಅವರಿಗೆ ದೇವರ ಭಯ ಕಲಿಸಿಕೊಡ್ರಿ, ಅವರಿಗೆ ಒಂದು ರಕ್ಷಣೆಯ ಅನುಭವವನ್ನು ತಿಳಿಸಿಕೊಡ್ರಿ, ದೇವರ ವಾಕ್ಯಕ್ಕೆ ವಿಧಿಯರಾಗುವಂಥ ಕಾರ್ಯಗಳನ್ನು ನೀವು ಕಲಿಸಿಕೊಡಬೇಕ್ರಿ. ನೋಡ್ರಿ, ಯಾವುದೇ ಮಕ್ಕಳಾಗಲಿ, ಆ ಮಕ್ಕಳು ದೇವರನ್ನು ಗೌರವಿಸುವಾಗ, ದೇವರಿಗೆ ಭಯಪಡುವಾಗ, ಆ ಒಂದು ಕುಟುಂಬ, ಆ ಒಂದು ಮಗನು ಕುಟುಂಬಕ್ಕೂ ಸಮಾಜಕ್ಕೂ ದೇವರ ರಾಜ್ಯಕ್ಕೂ ಆಶೀರ್ವಾದವಾಗಿರ್ತಾನೆ. ಒಂದು ಕಥೆ ನನಗೆ ನೆನಪಿಗೆ ಬರ್ತರಿ. ಒಬ್ಬ ಶ್ರೀಮಂತನಿಗೆ ಬಹಳ ಆಸ್ತಿ ಇತ್ತು, ಬಹಳ ದುಡ್ಡಿತ್ತು, ಕೋಟ್ಯಾಧಿಪತಿ. ಆದರೆ ಮಗನಿಗೆ ಅವನು ಕಷ್ಟಪಟ್ಟು ದುಡಿದಿದ್ದು ಏನು ಅರ್ಥವಾಗ್ತಾ ಇರಲಿಲ್ಲ. ದುಡಿದಿಟ್ಟಿದ್ದನ್ನು ಎಲ್ಲ ಈ ಮಗನು ವ್ಯರ್ಥ ಮಾಡ್ತಾ ಇದ್ದೇನ್ರಿ. ತಂದೆಗೆ ಬಹಳ ಚಿಂತೆ ಉಂಟಾಯಿತು. ನನ್ನ ಮಗನಿಗೆ ಜ್ಞಾನ ಇಲ್ಲವೇ, ಎಷ್ಟು ಹೇಳಿದ್ರು ಬುದ್ಧಿ ಬರ್ತಾ ಇಲ್ವೇ, ಹಣ ವೇಸ್ಟ್ ಮಾಡ್ತಾ ಇದ್ದಾನೆ. ಒಂದು ಸಾರಿ ಆ ಮಗನನ್ನು ಪರ್ವತಕ್ಕೆ ಕರೆದುಕೊಂಡು ಹೋಗಿ ಒಂದು ಕಲ್ಲನ್ನು ಹೊತ್ಕೊಂಡು ಬಾಪ ಅಂತ ಹೇಳಿದರು. ಅದನ್ನು ಕಲ್ಲನ್ನು ಹೊತ್ಕೊಂಡು ಬಂದ ಮೇಲೆ ಬಹಳ ಕಷ್ಟಪಟ್ಟು ಬಂದನ್ರಿ. ದಿನಗಳೇ ಆಯಿತು, ಬಹಳ ಸಮಯ ತಂದ ಮೇಲೆ ಅದನ್ನು ತಗೊಂಡು, ಅಲ್ಲಿ ನೀರಿದೆ ನೋಡು, ಅಲ್ಲಿ ಎಸೆದು ಬಾ ಅಂದ. ಮಗನಿಗೆ ಬಹಳ ಕೋಪ ಆಯ್ತು ರೀ. ಅಪ್ಪ, ಇದನ್ನು ತರಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದೇನೆ ಗೊತ್ತಾ? ಎಷ್ಟೋ ವಾರ, ಎಷ್ಟೋ ತಿಂಗಳು ನಾನು ಜರ್ನಿ ಮಾಡಿದ್ದೇನೆ. ಕಷ್ಟಪಟ್ಟು ತಂದಂಥ ಈ ಕಲ್ಲನ್ನು ನೀರಲ್ಲಿ ಬೀಸಾಕೆ ಅಂತ ಹೇಳ್ತೀರಲ್ಲಪ್ಪ, ಹೇಗೆ ಅಂತ ಕೇಳಿದಾಗ, ಆಗ ತಂದೆ ಹೇಳ್ದ, ನೋಡು ಮಗ, ನಾನು ಕಷ್ಟಪಟ್ಟು ಇದೆಲ್ಲ ದುಡ್ದಿದ್ದೇನೆ. ನೀನು ಸುಮ್ಮನೆ ವ್ಯರ್ಥ ಮಾಡಿದ್ರೆ ಈ ಕಲ್ಲನ್ನು ನೀರಿನಲ್ಲಿ ಹಾಕ್ದಂಗೆ ಅಂತ ಹೇಳಿದಾಗ ಮಗನಿಗೆ ಬುದ್ಧಿ ಬಂತ್ರಿ. ಹೌದು, ನನ್ನ ತಂದೆಗೆ ನಾನು ಅವರ ಹಣವನ್ನು, ಅವರ ಸಂಪಾದಿಸಿಟ್ಟಂಥ ಆಸ್ತಿಯನ್ನು ಹಾಳು ಮಾಡಬಾರ್ದು. ಇವತ್ತಿನಿಂದ ಅಪ್ಪ ನಾನು ಬದಲಾಗ್ತಾನೆ, ನಾನು ಇಷ್ಟು ದಿವಸ ಮಾಡಿದ್ದಕ್ಕೆ ಕ್ಷಮೆ ಇರಲಿ ಎಂಬುದಾಗಿ ನಾಚಿಕೆ ಪಟ್ಟು ಕ್ಷಮೆ ಕೇಳಿ ಅವನ ಜೀವಿತದಲ್ಲಿ ಒಂದು ಹೊಸ ಆರಂಭವನ್ನು ಮಾಡಿದ. ಪ್ರೀತಿಯುಳ್ಳ ದೇವ ಮಕ್ಕಳೇ, ಯಾರಾದರೂ ಈ ವಿಡಿಯೋವನ್ನು ನೋಡುತ್ತಾ ಇರುವ ಮಕ್ಕಳು, ಯೌವನಸ್ಥ ಮಕ್ಕಳು ಇರುವುದಾದರೆ ನಾನು ಹೇಳ್ತೇನೆ, ನಿಮ್ಮ ತಂದೆ ತಾಯಿಯನ್ನು ಗೌರವಿಸಿರಿ, ದೇವರ ವಾಕ್ಯದ ಪ್ರಕಾರ ನಡೆಯಿರಿ. ಅವರ ಕಣ್ಣಲ್ಲಿ ಸಂತೋಷ ತರಿಸಬೇಕು ವಿನಃ ದುಃಖದ ಕಣ್ಣೀರನ್ನು ಒಂದು ಕಾಲಕ್ಕೂ ತರಿಸಬೇಡ್ರಿ. ಏಕೆಂದರೆ ಬುದ್ಧಿ ಉಳ್ಳ ಮಗನು ಅವು ಮನೆಗೆ ಸಂತೋಷವನ್ನು ತರ್ತದೆ ಎಂಬುದಾಗಿ ಬೈಬಲ್ ಹೇಳ್ತದೆ. ಬುದ್ಧಿ ಇಲ್ಲದ ಮಗನು ಕುಟುಂಬದಲ್ಲಿ ದುಃಖವನ್ನು ತರ್ತಾನಂತೆ. ನೀವು ದುಃಖವನ್ನು ತರುವವರಾಗಿರಬಾರದು, ಸಂತೋಷವನ್ನು, ನೆಮ್ಮದಿಯನ್ನು ತರುವವರಾಗಿರಬೇಕು. ನಮ್ಮ ಜೀವನ ಸ್ತೋತ್ರ ಅನೇಕರಿಗೆ ಆಶೀರ್ವಾದವಾಗಿರಬೇಕು. ಅಯ್ಯೋ, ನೀನು ನನ್ನ ಹೊಟ್ಟೆಯಲ್ಲಿ ಯಾಕೆ ಹುಟ್ಟಿದೆಯೋ ಅಂಥೇಳಿ ಸ್ತೋತ್ರ ತಾಯಿಯಾಗಲಿ ತಂದೆಯಾಗಲಿ ಸ್ತೋತ್ರ ಶಾಪ ಹಾಕಬಾರದು. ಆ ವಿಧದಲ್ಲಿ ಜೀವಿಸಲಿಕ್ಕೆ ದೇವರು ನಿಮಗೆ ಕೃಪೆಯನ್ನು ದಯಪಾಲಿಸಲಿ. ಒಂದು ವೇಳೆ ನಾವು ಮಾರ್ಗ ತಪ್ಪಿ ಹೋಗಿದ್ದರೆ ದೇವರೇ ನನ್ನನ್ನು ಕ್ಷಮಿಸ್ರಿ. ನಿಮ್ಮ ವಚನದಂತೆ ಭಯಭಕ್ತಿಯಿಂದ ನನ್ನ ತಂದೆ ತಾಯಿಗಳನ್ನು ಗೌರವಿಸಿ ನಡೆಯಲಿಕ್ಕೆ ನನಗೆ ಕೃಪೆಯನ್ನು ಕೊಡ್ರಿ ಎಂಬುದಾಗಿ ಹೇಳಿ ಪ್ರಾರ್ಥನೆ ಮಾಡಿರಿ. ದೇವರು ನಿಮ್ಮ ಜೀವಿತವನ್ನು ನಡೆಸಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಅಪ್ಪ, ಬುದ್ಧಿಯುಳ್ಳ ಮಗನು ದೇವರ ಕುಟುಂಬಕ್ಕೆ ಸಂತೋಷವನ್ನು ತರ್ತಾನೆ. ಬುದ್ಧಿ ಇಲ್ಲದವನು
ದೇವರೇ ದುಃಖವನ್ನು ತರ್ತಾನೆ. ದೇವರೇ ವಿಶೇಷವಾಗಿ ದೇವ ಮಕ್ಕಳ ಎಲ್ಲ ಕುಟುಂಬಕ್ಕಾಗಿ, ಆ ಕುಟುಂಬದಲ್ಲಿರುವ ಮಕ್ಕಳಿಗಾಗಿ, ಯೌವನಸ್ಥ ಮಕ್ಕಳಿಗಾಗಿ ದೇವರೇ ದುಃಖವನ್ನು ತರುವವರಾಗಿ ಅಲ್ಲಪ್ಪ, ಸಂತೋಷವನ್ನು ತರುವವರಾಗಿ ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ, ತಂದೆ ತಾಯಿಗಳಿಗೆ ವಿಧೇಯರಾಗಿ ಗೌರವಿಸಿ ದೇವರೇ ಜೀವಿಸಲಿಕ್ಕೆ ಪ್ರತಿಯೊಬ್ಬರಿಗೂ ನೀವು ಸಹಾಯ ಮಾಡಿರಿ ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಸ್ವಾಮಿ, ನಿನ್ನ ಕೃಪೆಯನ್ನು ಅನುಗ್ರಹಿಸ್ರಿ, ಬಲಪಡಿಸ್ರಿ. ನಿಮ್ಮ ದಯೆ ಒಬ್ಬೊಬ್ಬರ ಮೇಲಿರಲಿ. ಈ ದಿವಸ ಕೂಡ ಆಶೀರ್ವಾದದಾಯಕವಾಗಿರಲಿ. ಈ ದಿವಸ ಮಾಡುವ ಎಲ್ಲ ಕೈ ಪ್ರಯಾಸಗಳನ್ನು ಹೇರಳವಾಗಿ ಆಶೀರ್ವಾದ ಮಾಡಿರಿ. ಅನ್ನಪಾನಗಳು ಆಶೀರ್ವದಿಸಲ್ಪಡಲಿ. ಶುಭ ಉಂಟಾಗಲಿ. ದೊಡ್ಡ ಕಾರ್ಯ ಮಾಡಿರಿ. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ. ವಿಶೇಷವಾಗಿ ನಿಮ್ಮ ಮಕ್ಕಳಿಗಾಗಿ ದೇವರ ಹತ್ರ ಅನುದಿನವೂ ಪ್ರಾರ್ಥನೆ ಮಾಡಿರಿ. ದೇವರೇ, ನಮ್ಮ ಮಕ್ಕಳು ಜ್ಞಾನದಲ್ಲಿ ಬೆಳೆಯಬೇಕು. ಲೂಕ 2:52 ವಚನ ಹಿಡಿದು ಲೂಕ 2:52 ವಾಕ್ಯದ ಪ್ರಕಾರವಾಗಿ ದೇವರೇ ನಮ್ಮ ಮಕ್ಕಳ ಜೀವನ ಇರಲಿ, ಆ ಥರ ಜೀವಿಸಲಿಕ್ಕೆ ಸಹಾಯ ಮಾಡಿರಿ ಎಂಬುದಾಗಿ ಒಂದೊಂದು ದಿವಸ ಪ್ರಾರ್ಥನೆ ಮಾಡಿರಿ. ನಿಶ್ಚಯವಾಗಿ ನಿಮ್ಮ ಮಕ್ಕಳು ನಿಮಗೆ ಆಶೀರ್ವಾದವಾಗಿರುತ್ತಾರೆ. ನಿಮಗಾಗಿ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತೇನೆ. ನಿಮ್ಮ ಜೀವಿತದಲ್ಲಿ ಎಲ್ಲವೂ ಒಳ್ಳೆಯದೇ ನಡೆಯಲಿ. ಗಾಡ್ ಬ್ಲೆಸ್ ಯು. ಕರ್ತನಲ್ಲಿ ಪ್ರಿಯರೇ, ಈ ಸಂದೇಶ ಮತ್ತು ಪ್ರಾರ್ಥನೆ ನಿಮಗೆ ಆಶೀರ್ವಾದಕರವಾಗಿದ್ದರೆ, ದೇವರು ನಿಮ್ಮನ್ನು ಪ್ರೇರೇಪಿಸಿದರೆ, ನಂಬಿಕೆಯಿಂದ ಸಾಗುವ ಈ ಸೇವೆಗೆ ನಿಮ್ಮ ಅಮೂಲ್ಯವಾದ ಕಾಣಿಕೆಯನ್ನು ಬಿತ್ತಿರಿ. ಪ್ರೀತಿಯ ದೇವಜನರೇ, ವಾಯ್ಸ್ ಆಫ್ ಹೋಪ್ ಮಿನಿಸ್ಟ್ರಿಯ ವತಿಯಿಂದ ಕೋರಮಂಗಲದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 9:30 ಕನ್ನಡ ಆರಾಧನೆ ನಡೆಯುತ್ತಿದೆ. ಆತ್ಮಭರಿತವಾದ ಆರಾಧನೆ, ಮನಮುಟ್ಟುವ ಸಾಕ್ಷಿ, ಬಲಪಡಿಸುವ ದೇವ ಸಂದೇಶ. ಬನ್ನಿ, ನಮ್ಮೊಂದಿಗೆ ಭಾಗಿಯಾಗಿ ಕರ್ತನನ್ನು ಆರಾಧಿಸಿರಿ. ನೂತನ ತಿಂಗಳ ಆಶೀರ್ವಾದ ಕೂಟ ಪ್ರತಿ ತಿಂಗಳು ಮೊದಲ ದಿನ ಸಂಜೆ 7 ಗಂಟೆಗೆ. ಪ್ರತಿ ತಿಂಗಳು 2ನೇ ಶನಿವಾರ ಬಿಡುಗಡೆ ಉಪವಾಸ ಪ್ರಾರ್ಥನೆ ಕೂಟ ಬೆಳಿಗ್ಗೆ 10:30. ನಿಮಗಾಗಿ ಪ್ರಾರ್ಥಿಸಬೇಕೆ? ನಿಮಗೆ ಯಾವುದಾದರೂ ಪ್ರಾರ್ಥನೆ ಮನವಿಗಳು ಇರುವುದಾದರೆ ಕೆಳಗಿನ ನಂಬರಿಗೆ ಕರೆ ಮಾಡಿ ಅಥವಾ ವಾಟ್ಸಪ್ ಮಾಡಿ. ಈ ಆತ್ಮಿಕ ಸಂದೇಶಗಳು ನಿಮಗೆ ಆಶೀರ್ವಾದಕರವಾಗಿದ್ದರೆ ಲೈಕ್ ಮಾಡಿರಿ. ಇಂಥ ಅದ್ಭುತ ಸಂದೇಶ ಪ್ರತಿದಿನ ನೋಡಲು ಬಯಸುವುದಾದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಇತರರೊಂದಿಗೆ ಶೇರ್ ಮಾಡಿರಿ. ಕರ್ತನು ನಿಮ್ಮನ್ನು, ನಿಮ್ಮ ಕುಟುಂಬವನ್ನು ಆಶೀರ್ವದಿಸಲಿ.